ಕರ್ನಾಟಕ ರಾಜ್ಯ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಹೊರಗುತ್ತಿಗೆ ನೌಕರರ ಸಂಘ ವತಿಯಿಂದ ಬೃಹತ್ ಪ್ರತಿಭಟನೆ. ಹೌದು ವೀಕ್ಷಕರೇ, ಇಂದು ಹಾವೇರಿ ಜಿಲ್ಲೆ ಸವಣೂರು ನಗರದ ಪುರಸಭೆಯ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಹೊರಗುತ್ತಿಗೆ ನೌಕರರ ಸಂಘ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಯಾಕೆ ಅಂತೀರಾ? ಕೇಳಿ. ಹನುಮಂತಪ್ಪ ಮಹಾದೇವಪ್ಪ ಕಾತರ್ಕಿ ತಾಲೂಕು ಅಧ್ಯಕ್ಷರು ಮತ್ತು 26 ಪೌರಕಾರ್ಮಿಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಹಲಗಿ ಬಾರಿಸುವ ಮೂಲಕ ಬೃಹತ್ ಪ್ರತಿಭಟನೆಯನ್ನು ಮಾಡುತ್ತಾ ಸವಣೂರು ಪುರಸಭೆ ತೆರಳಿ ಪುರಸಭೆಯ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದರು. ಪೌರ ಕಾರ್ಮಿಕರ ಸವಣೂರು ಪುರಸಭೆಯಲ್ಲಿ ಸುಮಾರು 2 ವರ್ಷದಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಪೌರ ಕಾರ್ಮಿಕರು ಅಂತ ಕೆಲಸವನ್ನು ನಿರ್ವಹಣೆ ಮಾಡುತ್ತಾ ಬಂದಿರುತ್ತಾರೆ. ಇವರು ಸವಣೂರು ನಗರದ ಅಂಬೇಡ್ಕರ್ ನಗರದಲ್ಲಿ ವಾಸ ಮಾಡುತ್ತಿರುವ ಮಾದಿಗ ಸಮಾಜಕ್ಕೆ ಸೇರಿದವರಾಗಿದ್ದು, ಇವರಿಗೆ ಈ ಕೆಲಸವನ್ನು ಹೊರತುಪಡಿಸಿ ಬೇರೆ ಯಾವುದೇ ಕೆಲಸವನ್ನು ಇರುವುದಿಲ್ಲ. ಈಗ ಕೆಲಸ ಇಲ್ಲದೆ ಇರುವುದರಿಂದ ಉಪಜೀವನ ನಡೆಸುವುದು ಕಷ್ಟಕರವಾಗಿದ್ದು, ಇವರ ಕುಟುಂಬದ ಸದಸ್ಯರು ಉಪವಾಸದಿಂದ ಬಳಲುವಂತಾಗಿದೆ. ಸದರಿ ಪೌರ ಕಾರ್ಮಿಕರಾಗಿ ಸೇವೆ ಸಲ್ಲಿದ ಬಗ್ಗೆ ಸೇವಾ ಪ್ರಮಾಣ ಪತ್ರಗಳನ್ನು ಸಹ ಪಡೆದುಕೊಂಡಿರುತ್ತಾರೆ. ಸದ್ಯ ಈಗ ಹೊಸದಾಗಿ ಈ ಹಿಂದೆ ಸವಣೂರು ಪುರಸಭೆಯಲ್ಲಿ ಕೆಲಸ ಮಾಡದೇ ಇರುವಂತಹ ಮತ್ತು ಈ ಊರಿಗೆ ಸಂಬಂಧವೇ ಇಲ್ಲ ಅಂತ ಜನರನ್ನು ಕಾರ್ಮಿಕರನ್ನಾಗಿ ತೆಗೆದುಕೊಳ್ಳುವ ಬಗ್ಗೆ ನಮಗೆ ತಿಳಿದು ಬಂದಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸವಣೂರು ಪುರಸಭೆಯ ಮುಖ್ಯ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಸರ್ವ ಸದಸ್ಯರು ಸೇರಿ ನಮ್ಮಂತಹ ಬಡ ಪೌರ ಕಾರ್ಮಿಕರಿಗೆ ಅನ್ಯಾಯ ಮಾಡಿದ್ದು ನಮಗೆ ತುಂಬ ನೋವನ್ನು ಉಂಟು ಮಾಡಿದೆ. ಪೌರ ಕಾರ್ಮಿಕ ಕೆಲಸಕ್ಕೆ ಹೊಸದಾಗಿ ತೆಗೆದುಕೊಳ್ಳುವುದರಲ್ಲಿ ಈ ಹುದ್ದೆಗೆ ಈ ಹಿಂದೆ ನಾವು ಸೇವೆ ಸಲ್ಲಿಸಿರುವುದರಿಂದ ನಮ್ಮನ್ನು ಮೊದಲು ಕೆಲಸಕ್ಕೆ ತೆಗೆದುಕೊಳ್ಳಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸುವ ಮೂಲಕ ಕಡು ಬಡವರಾದ ಪರಿಶಿಷ್ಟ ಜಾತಿಗೆ ಸೇರಿದ ನಮಗೆ ನ್ಯಾಯ ದೊರಕಿಸಿ ಕೊಡಬೇಕೆಂದು ಒತ್ತಾಯ ಮಾಡಿದರು. ಸವಣೂರು ನಗರದಲ್ಲಿ ಪ್ರತಿಯೊಂದು ವಾರ್ಡನ್ನು ಗಟರ್ಗಳು ತುಂಬಿ ತುಳುಕುತ್ತದೆ. ಜನರು ಕೇಳಿದಾಗ ಪೌರ ಕಾರ್ಮಿಕರು ಇಲ್ಲ ಎಂದು ವಾದ ಮಾಡುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರವನ್ನು ಕೂಗುತ್ತಾ ನಾವು ಈ ಸೇವೆ ಸಲ್ಲಿಸಕ್ಕೆ ಮತ್ತು ಕೆಲಸಕ್ಕೆ ಬರಲಿಕ್ಕೆ ರೆಡಿ ಇದ್ದರೂ ನಮಗೆ ಯಾಕ್ರಿ ಅನ್ಯಾಯ ಮಾಡುತ್ತಿದ್ದಾರೆ, ಹಾಗಾದರೆ ದುಡ್ಡು ಕೊಟ್ಟು ಅಷ್ಟೇ ಕೆಲಸಕ್ಕೆ ಸೇರಿಸಿಕೊಳ್ಳುತ್ತಾರೆ ಎಂದು ತಮ್ಮ ಆಳಲನ್ನು ತೋಡಿಕೊಂಡರು. ನಮ್ಮ ಸವಣೂರು ಶಿಗ್ಗಾಂವ್ ಕ್ಷೇತ್ರದ ಬಡವರ ಕಾಳಜಿ ದಿನ ದಲಿತರ ಕೂಲಿ ಕಾರ್ಮಿಕರ ಪರವಾಗಿ ಸೇವೆ ಸಲ್ಲಿಸುತ್ತಿರುವ ಹೆಸರು ಪಡೆದುಕೊಂಡಿರುವ ಶಾಸಕರಾದ ಪೈಲ್ವಾನ್ ಪಠಾಣ್ ಎಂಬ ಖ್ಯಾತಿ ಪಡೆದುಕೊಂಡಿರುವ ಯಾಸಿರ್ ಅಹಮದ್ ಖಾನ್ ಪಠಾಣ್ ರವರ ನಾವು ಮಾಡಿದ್ದರಿಂದ ಪ್ರತಿಭಟನೆ ಜಾಗಕ್ಕೆ ಬಂದು ನಮಗೆ ನ್ಯಾಯ ಒದಗಿಸಿ ಕೊಡುವವರೆಗೂ ನಾವು ಈ ಪ್ರತಿಭಟನೆಯನ್ನು ಹೀಗೆ ಮುಂದುವರಿಸುತ್ತೇವೆ ಎಂದು ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಕಾದು ನೋಡಬೇಕು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ. ವರದಿಗಾರರು ಮುನ್ನಾಗೌಡಿಗೆ ನ್ಯೂಸ್, ಹಾವೇರಿ ಜಿಲ್ಲೆ.
ತಮ್ಮ ಹೆಸರು ಸ್ವಲ್ಪ ಬೇಕಿರಪ್ಪ ಧಾರವಾಡ ಅಂತ ಹ್ಞೂ ಸರ್. ನಾವಿಲ್ಲಿ ಪೌರ ಕಾರ್ಮಿಕರಾಗಿ ಇಷ್ಟ ದಿನ ನಮ್ಮ ಹುಡುಗರು ಏನು ಹೇಳಿದ್ರಲ್ರಿ ಅದೇ ಪ್ರಕಾರವಾಗಿ 2 ವರ್ಷ ದುಡಿದು ಬಿಟ್ಟಿದ್ದೀವಿ ರೀ. ಬಿಟ್ಟ ಕಾಲಕ್ಕೆ ಹಿಂದೆ 3-4 ಸಲ ಚೀಫ್ ಆಫೀಸರ್ ಬಂದು ಹೋದ್ರು. ಅವರು ಪದೇ ನಾವು ಎಲ್ಲ ಬಂದು ಸ್ಟ್ರೈಕ್ ಮಾಡಿದಾಗ ಹಿಂದಕ್ಕೆ ಒಂದ್ಸಲ ಸ್ಟ್ರೈಕ್ ಮಾಡಿದ್ವಿ ಸರ್. ಅವಾಗಿನ ಟೈಮ್ನಾಗ ಇಲ್ಲ ನಿಮ್ಗೆ ಪೇಮೆಂಟ್ ಕೊಟ್ಟು ಮುಂದೆ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ಅದನ್ನು ಮಾಡಲಿಲ್ಲ, ಏಕಾಏಕಿ ಬಿಡಿಸ್ಬಿಟ್ರು. ಆ ನಂತರ 1 ತಿಂಗಳು ತೊಗೊಂಡ್ರು ಮತ್ತೆ ಕೆಲಸಕ್ಕೆ ನಿಮ್ಗೆ ತೊಗೊಂತೀವಿ ಅಂತ ಮತ್ತೆ 1 ತಿಂಗಳು ತೊಗೊಂಡ್ರು. ಮತ್ತೆ ದುಡಿದ್ವಿ, ಮತ್ತೆ ಅವಾಗೂ ಬಿಡಿಸಿದ್ರು. ಇಲ್ಲ ನಿಮ್ದು ಟೆಂಡರ್ ಇನ್ನೂ ಇದು ಆಗಿಲ್ಲ, ನೀವು ಆಗೋವರೆಗೂ ಮನೇಲಿ ಇರ್ರಿ ಅಂತ ಮತ್ತೆ ಬಿಡಿಸಿದ್ರು ಕೆಲಸ. ಆಗಿನ ಟೈಮ್ನಾಗ ಮತ್ತೆ ನಾವೆಲ್ಲ DC ಆಫೀಸಿಗೆ ತಹಸೀಲ್ದಾರ್ಗೆ ಎಲ್ಲರಿಗೆ ಮನವಿ ಕೊಟ್ಟು DC ಆಫೀಸ್ಗೆ ಹೋಗ್ತೀವಿ. ಬೆಂಗಳೂರವರೆಗೂ ಹೋದ್ವಿ ಸರ್. ಬೆಂಗಳೂರೊಳಗೆ ಪಿ ಡಿ ಮೇಡಮ್ ಅಂತಂದು ಒಬ್ಬರು ಏನು ಸ್ಟ್ರೈಕ್ ಮಾಡ್ತಾ ಇದ್ದೇವಲ್ಲ ಸರ್, ತಿಂಗಳಾನುಗಟ್ಟಲೆ ಉಪವಾಸ ಇದ್ದು ನಾವೆಲ್ಲರೂ 100 ರೂಪಾಯಿ 200 ರೂಪಾಯಿ ಕಾಣಿಕೆ ಹಾಕಿ ಬಸ್ ಚಾರ್ಜ್ ತೊಗೊಂಡು ಬೆಂಗಳೂರು ಮಟ್ಟ ಹೋದ್ವಿ. ಅಲ್ಲಿ ಹೋದಾಗ ಅವ್ರು ಏನು ಹೇಳಿದ್ರೆ, ನೋಡಪ್ಪ ನಿಮ್ಮನ್ನು ತೊಗೊಳೋಕೆ ಯಾವುದೂ ನಮ್ಮದು ಅಬ್ಜೆಕ್ಷನ್ ಇಲ್ಲ. ಅವ್ರು ಇವತ್ತು ಆದೇಶ ಮಾಡಲಿ, ನಿಮ್ಮ ಮುನ್ಸಿಪಾಲ್ಟಿ ಒಳಗೆ ಅವ್ರು ನಮಗೆ ಕೆಲವೊಂದು ಕಾನೂನು ಅದಾವೆ, ಆ ಕಾನೂನು ಪ್ರಕಾರ ನಿಮ್ದು ಹೆಸರು ಲಿಸ್ಟ್ ಬರೆದು ಕಳಿಸಿದ್ರೆ ನಾವು ಇವತ್ತೇ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸ್ತೀವಿ, ನಮ್ಮಲ್ಲಿ ಯಾವುದೋ ತಪ್ಪಿಲ್ಲ ಅಂತ ಹೇಳಿ ಕಳಿಸಿದ್ರು ಸರ್ ಅವರು ಬೆಂಗಳೂರಲ್ಲಿ. ಮಾಜಿ ಮುಖ್ಯಮಂತ್ರಿ ತಮ್ಮ ಹೆಸರು ಸರ್ ಅಭಿಷೇಕ್ ಮೈಲಮ್ನವ್ರು ಅಂತೇಳಿ. ಹಿಂದೆ 2017-2018 ಪುರಸಭೆಯಲ್ಲಿ ಗುತ್ತಿಗೆದಾರರಾಗಿ ಕೆಲಸ ಮಾಡ್ತಿದ್ವಿ ಸರ್. ಸೌನೂರು ಪುರಸಭೆಯಲ್ಲಿ ಹೌದು ಸರ್, ಕೆಲಸ ಮಾಡ್ತಿರ್ತೀವಿ. ಬಟ್ ಅನಾಧಿಕಾರದಿಂದ ನಮ್ಮ ಟೆಂಡರ್ ಮುಗಿಯುತ್ತಾ ಅಥವಾ ಇಲ್ಲ ಗೊತ್ತಿಲ್ಲ, ನಮ್ಮನ್ನ ಕೆಲಸ ಬಿಡಿಸ್ತಾರೆ. ಬಟ್ ಪೇಮೆಂಟ್ ಕೂಡ ಆಗಿರಂಗಿಲ್ಲ ಸರ್. ಇವತ್ತೆಲ್ಲ ನಾಳೆ ಕೊಟ್ಟಿಲ್ಲ, ಆಗಿರಲ್ಲ ಸರ್, ಲೇಟ್ ಆಗುತ್ತೆ. ಸುಮಾರು 14 ತಿಂಗಳ ಪೇಮೆಂಟ್ ಅನ್ನು ನಮಗೆ ಲೇಟ್ ಮಾಡಿರ್ತಾರೆ ಸರ್. ಇವತ್ತೆಲ್ಲ ನಾಳೆ ಆಗುತ್ತೆ, ನಾವು ಕೆಲಸ ಮಾಡಿದೀವಿ ಕೊಡ್ತಾರನ್ನ ಭರವಸೆ ಮೇಲೆ, ಅಥವಾ ಮುಂದೆ ನಮಗೆ ಕೆಲಸ ಕರ್ಕೊಂತಾರ ಭರವಸೆ ಮೇಲೆ ನಾವು ಲೇಟಾಗಿ ಪೇಮೆಂಟನ್ನು ಕೂಡ ತೊಗೊಂಡಿರ್ತೀವಿ ಸರ್. ಬಟ್ ಪೇಮೆಂಟ್ ಆಗಿರುತ್ತೆ. ಆದ್ರೆ ಸರ್ ಪೇಮೆಂಟ್ ತೊಗೊಂಡ ಮೇಲೆ ಅನಧಿಕೃತವಾಗಿ ಏನು ಮಾಡ್ತಾರೆ ಅಂತಂದ್ರೆ, ಈ ಒಂದು 2 ವರ್ಷದಿಂದ 2024-25ವರೆಗೂ ಸುಮಾರು ಜನ ಕೆಲಸಕ್ಕೆ ಒಂದು 20 ಜನ ಕೆಲಸಕ್ಕೆ ತೊಗೊಂಡಿದ್ದಾರೆ ಸರ್. ಬಟ್ ಅವ್ರ ಮೇಲೆ ಏನು ಅಬ್ಜೆಕ್ಷನ್ ಇದೆ ಸರ್. ಇವಾಗ ನಾವು ಇಷ್ಟು ಜನ ದುಡಿದವ್ರು ಸರ್, ಇಷ್ಟು ಜನ ದುಡಿದವರಲ್ಲಿ ನಾವು ಕೂಡ 6 ಇದ್ದೀವಿ ಈ ಕೆಲಸ ಮಾಡಿದ್ವಿ. 2 ವರ್ಷ ಈ ಕೆಲಸ ಮಾಡಿದ್ದೀವಿ. ನಮ್ಮನ್ನು ಹೊರತುಪಡಿಸಿ ಹೊರಗಿನವ್ರನ್ನ ಏನಕ್ಕೆ ತೊಗೊಂಡ್ರೆ ಅಬ್ಜೆಕ್ಷನ್ ಸರ್. ನಮ್ಗೆ ಹೊರಗಿನವ್ರು ಅಂದ್ರೆ ಇವಾಗ ಸೌನೂರಿನವ್ರ ಸರ್ ಯಾವುದೇ ರೀತಿ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅಭ್ಯಂತರ ಸರ್ ನಮ್ಗೆ. ನಾವು ಹೇಳ್ತಾ ಇರೋದು ಅವ್ರು ದುಡ್ಡು ಕೊಟ್ಟೆ ತೊಗೊಂಡಿದ್ದಾರೆ. ಇಲ್ಲ ಅಂತಿದ್ರೆ ನಮ್ಮಲ್ಲೇ ಯಾರೋ ಒಂದು 5 ಜನ ತೊಗೋಬೋದಿತ್ತು ಸರ್. 5 ಜನ ಹೋದ್ರೆ ನಮ್ದು ಇನ್ನು 20 ಜನ ಉಳಿತೀವಿ. ಬರೋ ಮುಂದಿನ ದಿನದೊಳಗಡೆ ಇಂಥ ಅವಕಾಶ ಬಂದ್ರೆ ನಾವು ಹೋಗೋಣ. ನಮ್ಮಲ್ಲಿ ಇರೋರು ಹೋಗಿದ್ದಾರೆ, ಬೇರೆ ಯಾರು ಹೋಗಿಲ್ಲ, ನಮ್ಮಲ್ಲಿ ದೊಡ್ಡ ಮನಸ್ಸಿರ್ತೀವಿ ಸರ್. ಬಟ್ ನಾವು ದುಡಿದವರನ್ನ ಬಿಟ್ಟು ದುಡಿದೇ ಇರೋರನ್ನ ತೊಗೊಂಡಿದ್ದಾರೆ ಸರ್. ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಸರ್. ನಿರಂತರವಾಗಿ ಪ್ರತಿಭಟನೆ ಮಾಡಕ್ಕೆ ಏನ್ ಸರ್? ಹೌದು ಸರ್, ನಮ್ಮನ್ನ ತಗೊಳ್ಳೋವರೆಗೂ ನಮ್ಮ ಸೌನೂರು ಪುರಸಭೆಯಲ್ಲಿ ಸುಮಾರು 32 ಸೀಟ್ ಖಾಲಿ ಅದಾವ ಅಂತ ನಾವು ಕೇಳ್ಪಟ್ಟಿದ್ದೀವಿ ಸರ್. ಆ ಸೀಟ್ಗೆ ಇನ್ನೂ 25 ಜನ ತೊಗೊಂಡ್ರೆ ಮುಂದೆ 7 ಜನ ಬಾಕಿ ಉಳಿತಾರೆ ಸರ್. ಆಮೇಲೆ ನಮ್ಮನ್ನು ತೊಗೊಂಡು ಅವ್ರನ್ನ ತಗೊಳ್ಳಿ ಅಂತ ನಾವು ಅವ್ರಿಗೆ ಕೇಳ್ತಾ ಇದ್ದೀವಿ ಸರ್. ಬಟ್ ಇದ್ರೂ ಕೂಡ ಏನಕ್ಕೆ ತಗೊಳ್ತಾ ಇಲ್ಲ ಗೊತ್ತಿಲ್ಲ ಸರ್. ನಮ್ಮ ಸೌನೂರಿನ ಶಾಸಕರು ಬರ್ಬೇಕು ಸರ್. ನಮಗೇನು ಅನ್ಯಾಯ ಆಗಿದೆ, ಶಾಸಕರು ಬರ್ಬೇಕು ಸರ್. ನಮಗೇನು ಅನ್ಯಾಯ ಆಗಿದೆ, ನಮ್ಮ ಸೌನೂರು ಮುನ್ಸಿಪಾಲಿಟಿಗೆ ಎಷ್ಟು ಜನದ ಅವಶ್ಯಕತೆ ಇದೆ, ಆ ಅಷ್ಟು ಜನರಲ್ಲಿ ನಮ್ಮನ್ನು 25 ಜನನ ಕೆಲಸಕ್ಕೆ ಸೇರಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾರೆ ಸರ್. ಅವ್ರು ಬರೋವರೆಗೂ ನಾವು ಪ್ರತಿಭಟನೆಯಿಂದ ಹೇಳೋಣ. ಯಾರು ಬರೋವರೆಗೆ? ನಮ್ಮ ಸೌನೂರು ಶಾಸಕರು ಯಾಸಿರ್ ಖಾನ್ ಪಠಾಣ್ ಅಮ್ಮನವರು, ಅವರು ಬರೋವರೆಗೂ ನಾವು ಕೂಡ ಈ ಪ್ರತಿಭಟನೆಯಿಂದ ಎದ್ದು ಹೋಗಲ್ಲ ಸರ್. ಅಲ್ಲಿಂದ ನಮ್ದು ಹೋರಾಟ ಐತಿ ಇದುವರೆಗೆ. ಅವಾಗ ಸ್ಥಳೀಯ ಇವರಾಗಲಿ, ಪುರಸಭೆಯ ಸದಸ್ಯರಾಗಲಿ, ಆಮೇಲೆ ಮುಖ್ಯಾಧಿಕಾರಿಗಳಲ್ಲಿ ನಮ್ಮನ್ನು ಏನು ಹೇಳ್ತಾ ಅಂತ ಬಂದ್ರೆ ಆ ಅವಕಾಶ ಬಂತಂದ್ರೆ ಮೊದಲು ನಿಮಗೆ ಆದ್ಯತೆ ಕೊಡ್ತೀವಿ ಕೆಲಸಗಾರರಿಗೆ ಅಂತೇಳಿ ಹೇಳ್ತಾ ಬಂದರು. ನಾವು ಅಲ್ಲಿಂದ ಮನವಿಯನ್ನು ಕೊಡ್ತಾ ಅವರಿಗೆ ಗೌರವ ಕೊಡ್ತಾನೆ ಬರ್ತಾ ಇದ್ದೀವಿ. ಈಗ ಏಕಾಏಕಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲವು ಜನರನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಎಷ್ಟು ಜನಕ್ಕೆ ನೇಮಕ ಮಾಡಿದ್ದಾರೆ? 8 ಜನ ತಗೊಂಡಿದ್ದಾರೆ. ನಮ್ಮಲ್ಲಿ 25 ಜನ ನಾವು ಪೌರ ಕಾರ್ಮಿಕರಾಗಿ ಸೇವೆ ಸಲ್ಲಿಸಿದ್ದೀವಿ. ಸ್ಥಳೀಕರು ನಾವು ಅದು ಎಷ್ಟು ವರ್ಷ? ನಾವು 2 ವರ್ಷಗಳ ಕಾಲ ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸಿದ್ದೀವಿ. ನಮ್ಮಲ್ಲಿ 2 ವರ್ಷಗಳ ಕಾಲ ಮತ್ತು 8-9 ತಿಂಗಳ ESI PF ಕಟ್ಟಿದ್ವು ನಾವು. ಆಮೇಲೆ ದೃಢೀಕರಣ ಪತ್ರ ಅದಾವು. ಆಮೇಲೆ ಬ್ಯಾಂಕಿಂದ ವರ್ಗಾವಣೆ ಆದಂಥ ಪೇಮೆಂಟ್ ಚಲನ್ಗಳದಾವೆ ನಮ್ಮ ಕಡೆ. ಎಲ್ಲ ಇದ್ದು ಕೂಡ ನಮ್ಮನ್ನು ಕೆಲಸಕ್ಕೆ ತೊಗೊಂಡಿಲ್ಲ ಅವರು. ನಮ್ಮಲ್ಲಿ ಒಂದು 8 ಜನ ತೊಗೊಂಡಿದ್ದಾರೆ. ಮತ್ತು ಬರೋ ಅವಕಾಶಗಳು ಮತ್ತೆ ಕೊಡ್ಬೋದು ಇರ್ತದೆ. ಈಗಿನ 8 ಜನ ತೊಗೊಂಡ್ರೆ ಅವರು ಏಕಾಏಕಿ ನಮ್ಮನ್ನು ಯಾರನ್ನೂ ಒಬ್ಬರನ್ನೂ ಕೂಡ ತೊಗೊಳ್ದೇ ಬೇರೆಯವ್ರನ್ನ ತೊಗೊಂಡಿದ್ದಾರೆ. ಹಾಗಾಗಿ ನಮಗೆ ಅನ್ಯಾಯ ಆಗಿದೆ. ಹಾಗಾಗಿ ಆ ಅನ್ಯಾಯದ ವಿರುದ್ಧ ನಾವು ನ್ಯಾಯ ಕೇಳಲು ನಾವು ಇವತ್ತು ಎಲ್ಲರೂ ಜಮಾ ಆಗಿ ಪುರಸಭೆಯಲ್ಲಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮಗೆ ಬೇರೆ ಊರಿನವರು ಕೂಡ ತೊಗೊಂಡಿದ್ದಾರೆ. ಬೇರೆ ಊರಿನವರು ಸೌನೂರು ಬಿಟ್ಟ ಬೇರೆ ಯಾವ ಊರಿನವ್ರು ತೊಗೊಂಡಾರ? ಅದು ಬೇರೆಯವ್ರು ಗೊತ್ತಿಲ್ಲ, ಬೇರೆ ಊರಿನವ್ರು ತೊಗೊಂಡಿದ್ದಾರೆ. ನಿಮ್ಮ ಏನಿದೆ ನಮ್ಮನ್ನ ಆ ಸೇವೆಗೆ ಏನು ತೊಗೊಂಡಿದಾರಲ್ಲ ಆ ಕೆಲಸಕ್ಕೆ ನಮ್ಮನ್ನೇ ತಗೋಬೇಕು. ನಮ್ಮಲ್ಲಿ ಯಾರಾದ್ರ ಅಲ್ಲ, ನೀವು ಎಷ್ಟು ಜನ ಕೆಲಸ ಮಾಡಿ? 25 ಜನ ಈಗ ಪುರಸಭೆಯಲ್ಲಿ 32 ಸೀಟ್ ಖಾಲಿ ಇದಾವೆ ಪೌರ ಕಾರ್ಮಿಕರು. ನಾವು 25 ಜನ ಇದ್ದೇವೆ.
ನಮ್ಮನ್ನು ಹೊರಗುತ್ತಿಗೆ ಆಧಾರದ ಮೇಲೆ ಮತ್ತೆ ನಮ್ಮ ಕೆಲಸಕ್ಕೆ ನೇಮಿಸ್ಕೊಳ್ಳಿ ಸೇರ್ಪಡೆ ಮಾಡ್ಕೋಬೇಕು. ಅಲ್ಲಿ ಮಠ ನಾವು ಈ ಜಾಗ ಬಿಟ್ಟು ಅಲ್ಲಿ ಮಠ ನೀವು ಹೋರಾಟ ಮಾಡ್ತೀವಿ. ಸ್ಟ್ರೈಕ್ ಮಾಡ್ತೀವಿ. ಈಗ ಮುಖ್ಯ ಅಧಿಕಾರಿಗಳು ಬಂದಿದ್ದರು ರೀ. ಅವರು ಬರೀ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಏನಂತ ಆಶ್ವಾಸನೆ ಕೊಟ್ಟಿದ್ದಾರೆ? ಆ ಥರ ನಿಮ್ಮಲ್ಲಿ ಅರ್ಹತೆ ಇಲ್ಲ, ಬೇರೆಯವ್ರಿಗೆ ಅವಕಾಶ ಕೊಟ್ಟಿದ್ದೇವೆ ನಾವು, ಹಂಗಾಗಿ ನಿಮಗೆ ತಿಳಿಸಿದ್ದೇವೆ ಅಂತ ಹೇಳಿದ್ವಿ. ನಮಗೇನು ತಿಳಿಸಿಲ್ಲ, ನಮ್ಮಲ್ಲಿ ಒಬ್ಬರಿಗೆ ತಿಳಿಸಿಲ್ಲ. ಈಗ ಏನಂತ ಹೇಳೋರು ಅವರು? ಏನ್ರಿ ಬರೀ ಆಶ್ವಾಸನೆ ಕೊಡ್ತಾರೆ. ಮೇಲಿಂದ ಏನಾದರೂ ಮುಂದೆ ಅವಕಾಶ ಬಂದ್ರೆ ತಗೊಳ್ತೇವೆ. ಇಲ್ಲ ನಾ ಏನು ಹೇಳಿದೆ, ಅಲ್ಲಿ ಲೆಗಸಿ ವೇಸ್ಟು ದೊಡ್ಡ ಪ್ರಾಜೆಕ್ಟ್ ಈಗ ಆಲ್ರೆಡಿ ಟೆಂಡರ್ ಪೊಸಿಷನಲ್ಲಿ ಐತೆ. ಅದ್ರೊಳಗೆ ನೀವು ಎಲ್ಲರೂ ಬರ್ತೀರಪ್ಪ, ಅದ್ರೊಳಗೆ ಸಪೋರ್ಟ್ರಿ ನಿಮ್ಮ ನೇಚರ್ ಆಫ್ ವರ್ಕ್ ಈ ಹಿಂದೆ ದುಡ್ದಿದ್ದು ವರ್ಕ್ ಏನಿದೆ ಅದಕ್ಕೆ ಸಿಮಿಲರ್ ವರ್ಕ್ ಇರುತ್ತೆ, ಸೊ ಅದನ್ನೇ ಮಾಡಿರಿ ಅಂತ ಹೇಳಿ ಕಳಿಸಿದ್ರು. ಆಯಿತು ಮೂವ್ ಅಂತ ನೀವು ಒಪ್ಕೊಂಡು ಹೋದ್ರಿ. ಮುಗಿಯಿತ್ರಿಪ್ಪ. ಮತ್ತು ಇನ್ನು ಹುಡುಗರು ಎಷ್ಟು ಜನ ಇದ್ದರು, ಇವರು ಇದ್ದರು, ಅದಲ್ರಿ ಆಯಿತು ಸರ್. ನಮ್ಮದು ಸರ್ ಇವಾಗ ಆಲ್ರೆಡಿ ಮುನ್ಸಿಪಾಲಿಟಿ ನೀಡಿದೆ ಸರ್ ವರ್ಕರ್ಸ್ ನೀಡಿದೆ. ನೀಡಿದ್ಮೇಲೆ ಏನಕ್ಕೆ ಸರ್ ನಾವು ನಾಟ್ ಕೆಲಸ ಓನ್ಲಿ ಮಾಡ್ತೀವಿ? ಸೌನೂರು, ಇಡೀ ಸ್ಟೇಟ್ ಲೆವೆಲ್ ಎಲ್ಲ ನಮ್ಮೂರ್ದು ಅಷ್ಟೇ ಕೇಳ್ತೇವೆ ಸರ್. ಮಾಹಿತಿಗೋಸ್ಕರ ಹೇಳ್ತಾ ಇದ್ದೀನಿ. ಸೌನೂರು ಇದಕ್ಕೆ ಸಂಬಂಧಪಟ್ಟಂಗೆ ಪಾಪ್ಯುಲೇಷನ್ ಸಂಬಂಧಪಟ್ಟಂಗೆ ಹೆಚ್ಚುವರಿಯಾಗಿ ಪೌರ ಕಾರ್ಮಿಕರ ಅವಶ್ಯಕತೆ ಇದೆ ಸರ್. ಅವಶ್ಯಕತೆ ಇದಾದ್ಮೇಲೆ 25 ಜನ ನಾವು ಕೆಲಸ ಇಲ್ಲದೆ ಇದ್ದೀವಿ ಸರ್. ಆ ಸೀಟ್ಗಳನ್ನು ಭರ್ತಿ ಮಾಡ್ಕೊಳ್ತಾ ಅಂತ ನಿಮ್ಮ ಕಡೆ ನಾವು ಆಶ್ವಾಸನೆ ಭರ್ತಿ ಮಾಡ್ಕೊಳ್ಬೇಕಾದ ಒಂದು ಅಧಿಕಾರ ನನಗಿಲ್ಲ. ಸರ್ಕಾರ ಇಲ್ಲಿ ನೀಡಂತೂ ಇದೆ ಸರ್. ಸರಿ ಸರ್, ನಮ್ಮ ಶಾಸಕರು ಬರೋವರೆಗೂ, AC ಸರ್ ಬರೋವರೆಗೂ ನಮ್ಮ ಕೆಲಸ ಆಗೋವರೆಗೂ ಆಯಿತು. ನಾವು ಶಾಸಕರು ಬರೋವರೆಗೂ, ನಮ್ಮ AC ಸರ್ DC ಸರ್ ಬರೋವರೆಗೂ, AC ಅವ್ರು ಬರೋವರೆಗೂ 25 ಜನಕ್ಕೆ ಅವಶ್ಯಕತೆ ಐತಿ. ಕೆಲಸಕ್ಕೆ ತಗೊಂತ ನಾವು ಸ್ಟ್ರೈಕ್ ಮಾಡ್ತೀವಿ ಸರ್. ಆಯ್ತು ಕರೆಕ್ಟ್, ನಾವು ಇನ್ಫಾರ್ಮ್ ಮಾಡ್ತೀವಿ, ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ. ಮಾಡಿ ಸರ್. ಶಾಸಕರು ಒತ್ತಾಯ ಹಾಕಿ ಮಾಡಿಸ್ಕೊಂಡ್ ಬರ್ಬೇಕು. ಅದಕ್ಕೆಲ್ಲ ಯಾರು ಈ ಹೆಣ್ಮಕ್ಳು ಟೆಂಡರ್ ಆಗಿದೆ. ಪ್ರಚಾರ ಅಂದ್ರೆ ಪೇಪರ್ನಾಗ ಬಂದಿರ್ತೈತಿ, KKP ಪೋರ್ಟಲ್ನಾಗ ಅದನ್ನು ಟೆಂಡರ್ ಪೇಪರ್ ಒಳಗೆ ಪಬ್ಲಿಷ್ ಮಾಡಬೇಕಾಗ್ತದೆ. ಅವಾಗಾದ್ರೂ ಮಾತು ಕೇಳಬೇಕು. ಇವ್ರು ಯಾರು ಸರ್ ಅದು ಮುಂದಿನ ಮಾತು ಸರ್. ಅದು ನೀವು ಕೇಳ್ಬೇಕು ಸರ್. ನೀವು ನಮ್ದಾಯ್ತು ಸರ್, ನಮ್ದು ಸಂಘದ ಸರ್. ಈಗ ಏನು ಕಾಲ ಕೊಡ್ತೀವಿ ಸರ್. 8 ಜನ ಬಿಡ್ತೀವಿ, ನಾವು 8 ಜನ ಬರ್ತೇವೆ. ಯಾರು ಬರ್ತೇವೆ? ಹೌದಾ? ಅಲ್ಲ, ಅವ್ರು ಕೇಳತ್ತೀವಿ, ಅವ್ರು ಕೇಳತ್ತಿಲ್ಲ. ಎಲ್ಲರಿಗೆ ಹೆಂಗೆ ಎಲ್ಲರೂ ಅಸಮಾಧಾನ ಮಾಡಕ್ ಬರ್ತೈತಿ. ಈಗ ಎಲ್ಲರೂ ಕುಂತಾರ. ಯಾರು ಬಿಡಿಸೋದ ಪರವಾಗಿಲ್ರಿ, ಅದು ಬೇರೆ ಊರು ಕೆಲಸ ಅವ್ನು ಬಿಡಿಸೇಬೇಕು ನೀವು. ಅದಕ್ಕೆ ಹೋರಾಟ ಭಾರಿ ಮಾಡ್ತೇವೆ ನಾವು. ಲೋಕಲ್ ಬೇರೆ ಊರು ನಾಳೆ ನಾವು ಇದಕ್ಕಿಂತ ಹೆಚ್ಚಿನ ಕೆಲಸ ಮಂದಿಗೆ ಟೆಂಡರ್ ಹೆಂಗ ಸರ್? ಅದು ಕಂಪೋಸ್ಟ್ ಸ್ಪೆಷಲ್ ಅದು ಹೌದ್ರಿ.